ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರು ನೋಡಿ, ಈ ಹಿಂದೆ ಒಂದು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುನೀತಾ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಸುನೀತಾ, ವಯ 42 ವರ್ಷ, ಊರು ಕನಕಪುರ ಕಡೆ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲಸ ಹೌಸ್ ವೈಫ್, ಮತ್ತು ಗಂಡ ಕಾಂಟ್ರಾಕ್ಟ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಗಂಡ ಒಂದೇ ಥರ ಮಾಡ್ತಾನೆ, ನನಗೆ ಬೇರೆ ಬೇರೆ ವಿಧಾನದಲ್ಲಿ ಬೇಕು ಅಂತೇಳಿ ಇವರ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಇವಳ ಆಸೆ ಹೀಗಿದೆ, ವಯಸ್ಸಾಗಿದ್ರೂ ಕೂಡ ಆಲ್ಮೋಸ್ಟ್ ತೂತಿನ ಒಂದು ಚಪಲ ಮಾತ್ರ ಇನ್ನೂ ಹೋಗಿಲ್ಲ, ಹೇಗಾದರೂ ಮಾಡಬಹುದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಬೈಕ್ ನೋಡಿ ಹೇಗಿದೆ, ಉದ್ದಗೂಟ ಹಾಕಿಕೊಂಡು ಆಲ್ಮೋಸ್ಟ್ ಹೊಸ ಸ್ಟೆಪ್ಸ್ನಲ್ಲಿ ಒಂದು ಸುಖ ಅನುಭವಿಸಿ ಒಂದು ಆಸೆ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಇದಿಷ್ಟು ಸುನೀತಾ ಅವರ ಒಂದು ಬೇಸಿಕ್ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗೇನೂ ಸ್ನೇಹಿತರೆ, ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೇಲಿಂಗ್ ಕೂಡ ಎತ್ತಿದ್ದಾರೆ. ಅದು 2013 ಒಂದು ಮಾಡೆಲ್ ಕಾರ್, ಪೋರ್ಷೆ ಕ್ಯಾನನ್ ಅಂತೇಳಿ ಆ ಒಂದು ಕಾರ್ನ ಒಂದು ನೇಮ್ ಕೂಡ ಆಗಿರುತ್ತೆ. ಅದು ಡೀಸೆಲ್ ಇಂಜಿನ್ನ ಹೊಂದಿರುವಂಥ ಒಂದು ಸ್ಪೋರ್ಟ್ಸ್ ಕಾರ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ತಾ ಹೋಗ್ತೇನೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿದೆ ಅಂತೇಳಿ ಇದರಲ್ಲಿ ಶೇರ್ ಕೂಡ ಮಾಡಿದ್ದಾರೆ. ಹಾಗೆ ನೋಡಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ತೂತಿಂದ ಒಂದು ರಸ ಸಿಂಹ ಹಾಗೆ ಸುಖ ಕಾಣೋ ಒಂದು ಆಸೆ ಕೂಡ ತೀರಿಸ್ತೀರಾ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಕ್ವಶನ್ ಹಾಕಿದ್ದಾರೆ. ಕ್ವಶನ್ ನೋಡಿ, ಗಂಡ ಮುಂಚೆ ಥರ ಊಟ ಹಾಕಲ್ಲ, ಬರೀ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲವೊಮ್ಮೆ ಮಧ್ಯಾಹ್ನ ತೂತು ಕೆರೆತ ಆದಾಗ ಕರೆ ಕೂಡ ಮಾಡಿದ್ರು ಕೂಡ ಆಲ್ಮೋಸ್ಟ್ ಕರೆದ್ರು ಬಂದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಯಾವಾಗಲೂ ವಿಡಿಯೋ ನೋಡಿ ಸಮಾಧಾನ ಮಾಡಿಕೊ ಅಂತೇಳಿ ಡೈರೆಕ್ಟಾಗಿ ಹೇಳ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವನು ಹೇಳಿದ ಹಾಗೆ ಆಗಲ್ಲ ಅಂತೇಳಿ ಚೆನ್ನಾಗಿ ಕೈದು ರಸ ಬಿಡುವಂಥ ಗಂಡನ್ನು ಕೂಡ ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೋಡಿ, ನನ್ನ ಜೀವನದ ಈ ಒಂದು ಆಸೆಯನ್ನು ತೀರಿಸುವಂಥ ಮುಂಡ ಬರ್ತೀರಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕ್ವಶನ್ ನೋಡಿ, ನನ್ನ ಗಂಡ ಹೇಳಿದ ಹಾಗೆ ವಿಡಿಯೋ ನೋಡಿದಾಗ ಸ್ವಲ್ಪ ಬೆರಳು ಹಾಕ್ತೀನಿ, ಆವಾಗ ಸಮಾಧಾನ ಕೂಡ ಆಗುತ್ತೆ. ಆದರೆ ಗೂಟದಿಂದ ಸಿಗುವ ಅನುಭವನೇ ಬೇರೆ, ಅದು ಈ ವಯಸ್ಸಲ್ಲಿ ಹೇಗೆ ಇರುತ್ತೆ ಅಂತೇಳಿ ಒಮ್ಮೆ ನೋಡಬೇಕು ಅಂತೇಳಿ ತುಂಬಾ ಒಂದು ಫೀಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ದಪ್ಪ ಮತ್ತು ಉದ್ದ ಸಮಾನ ಹೊಂದಿರುವಂಥ ವ್ಯಕ್ತಿಯನ್ನು ನೋಡುತ್ತಿದ್ದೇನೆ, ಆದರೆ ನಮ್ಮ ಒಂದು ಸಂಬಂಧ ಮಾತ್ರ ಗಂಡನಿಗೆ ಗೊತ್ತಿಲ್ಲದೆ ಗುಪ್ತವಾಗಿ ಇರಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವಳ ಒಂದು ಬೇಕಾಗಿರೋ ಒಂದು ಗಂಡಿನ ಒಂದು ಲಕ್ಷಣ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2013 ಒಂದು ಪೋರ್ಷೆ ಕಾರ್ನ ಬಗ್ಗೆ ಏನು ಹೇಳ್ತಿರಲ್ಲ, ಅದರ ಒಂದು ರಿವ್ಯೂ ಕೂಡ ಹೀಗೆಲ್ಲ ಇದೆ. ಕಾರ್ನ ಒಂದು ಇಮೇಜ್ ಕೂಡ ಹೀಗಿದೆ, ಸೈಡ್ ಆ್ಯಂಗಲ್, ಬ್ಯಾಕ್ ಆ್ಯಂಗಲ್, ಮತ್ತು ರೇರ್ ಒಂದು ಸೀಟ್ ಆಯಿತು, ಮತ್ತು ಫ್ರಂಟ್ ಡ್ರೈವರ್ ಸೀಟ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದು ನೇಕ್ಸ್ ಬಂದುಬಿಟ್ಟು ಪೋರ್ಷೆ ಮತ್ತು ಮಾಡೆಲ್ ಕೂಡ ಹಾಕಿಸಿದ್ದೇನೆ. ಮತ್ತು 84,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಕಲರ್ ನೋಡಕ್ಕೆ ಹೋದರೆ ಬ್ಲ್ಯಾಕ್ ಆಗಿದೆ, ಮತ್ತು ವರ್ಷನ್ ಡೀಸೆಲ್ ವರ್ಷನ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಆಟೋಮೆಟಿಕ್, ಮತ್ತು 8-3 ಕೂಡ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಕಾರ್ ಅವೈಲೇಬಲ್ ಇರೋದು ಕೋಲ್ಕತ್ತಾ ಸಿಟಿಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದರ ಒಂದು ಫುಲ್ ಆ್ಯಂಡ್ ಫೈನಲ್ ಪ್ರೈಸ್ ಬಂದುಬಿಟ್ಟು 16 ಲಕ್ಷ ತನಕ ನಿಮಗೆ ಪ್ರೈಸ್ ಕೂಡ ಫೈನಲ್ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಟ್ಟಾರೆ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಅದೇ ತುಂಬಾ ಒಂದು ಕಂಫರ್ಟಬಲ್ ಒಂದು ಕಾರ್ ಅಂತೇಳಿ ಹೇಳ್ಬೋದು. ಸ್ನೇಹಿತರು ನೋಡಿ, ಕಾರ್ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.